ಅಂದ್ರೆ ದಿವ್ಯಾ ಮನೇಲಿ ನೀವಿಟ್ಟಿದ್ದ ಸ್ಪೈ ಇವನಿಗೆ ಬಾಂಬ್ ಕೊಟ್ಟಿದ್ದು. ಮೇಡಮ್, ಇವನ ಹತ್ರ ಯಾವುದೋ ಲೆಟರ್ ಇದೆ. ಓದು. ಹಲೋ ಚಿಕ್ಕಮ್ಮ, ನಾನು ಎಂಥವನು ಅಂತ ಈಗಾಗಲೇ ನಿನಗೆ ಅರ್ಥ ಆಗಿರುತ್ತೆ. ಇನ್ನೂ ಅರ್ಥ ಆಗಬೇಕು ಅಂತ ಈ ಸ್ಯಾಂಪಲ್ನ ಕಳಿಸಿದ್ದೀನಿ. ದಿವ್ಯಾನ ಸಾಯಿಸ್ಬೇಕು ಅಂತ ಇವನ್ನ ಅಲ್ಲಿ ಕಳಿಸಿದ್ದೆ. ಇವನ್ನ ಸಾಯಿಸ್ದೇನೆ ನಿನಗೆ ಭಿಕ್ಷೆ ಹಾಕಿದ್ದೀನಿ. ನಿನಗೂ ನನಗೂ ಮಧ್ಯೆ ಇಂಥ ಜಿಂಕೆಗಳ ಅಗತ್ಯ ಇಲ್ಲ. ಇನ್ನೊಂದ್ಸರಿ ಇಂಥ ಡಬ್ಬಾ ಪ್ಲಾನ್ ಏನಾದರೂ ಮಾಡಿದ್ರೆ ಈ ಸರಿ ಡೈರೆಕ್ಟ್ ಆಗಿ ನಿನ್ ಪ್ರಾಣನೇ ತೆಗಿತೀನಿ. ಬಿ ಕೇರ್ಫುಲ್. ಮೇಡಮ್, ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಮೇಡಮ್. ನನ್ನ ಬದುಕಿಸಿ ಮೇಡಮ್. ಮೇಡಮ್, ಆಂಬ್ಯುಲೆನ್ಸ್ ಕಾಲ್ ಮಾಡ್ಲಾ? ಮಾರ್ಚರಿಗೆ ಕರ್ಕೊಂಡು ಹೋಗೋ. ಅದೇನ್ ಮೇಡಮ್, ಇವನ್ ಹಾಕಿ ಸಾಯಿಸ್ಬಿಟ್ರಿ? ಆ ಅಭಿ ಹಾಕಿರೋ ಭಿಕ್ಷೆ ನನಗ್ ಬೇಕಾಗಿಲ್ಲ. ನನಗೆ ಉಪಯೋಗ ಆಗ್ದಿರೋನು ನನ್ನ ಹತ್ರ ಇರಬಾರ್ದು. ಆ ಅಭಿ ಇವನ್ನ ಕಂಡಿಡ್ದು ನನ್ನ ಹತ್ರಕ್ಕೆ ಕಳ್ಸಿದಾನೆ ಅಂದ್ರೆ ನನಗಿಂತ 2 ಹೆಜ್ಜೆ ಮುಂದೆ ಇದ್ದಾನೆ ಅಂತ ಆಯ್ತು. ದಿವ್ಯಾ ಡ್ಯೂಟಿಯಲ್ಲಿ ಇರೋ ಸೆಕ್ಯೂರಿಟಿನೆಲ್ಲ ತೆಗ್ಸಿದಾಳೆ ಅಂದ್ರೆ ಯಾವುದೋ ಧೈರ್ಯ ಅವಳಿಗೆ ಜೊತೆಯಾಗಿ ಬಂದಿದೆ ಅಂತ ಆಯ್ತು. ಅಣ್ಣ ತಂಗಿ ಇಬ್ರು ಸೇರಿ ನನ್ ಜೊತೆನೆ ಆಟ ಆಡ್ಬೇಕು ಅಂತ ಅನ್ಕೋತಿದ್ದಾರೆ ಅಂತ ಆಯ್ತು. ನಾನು ಹುಲಿ, ಆ ಮಕ್ಕಳಿಬ್ರು ಮೇಕೆಗಳು. ಇನ್ನು ನಮ್ಮ ಮಧ್ಯ ನಿಜವಾಗ್ಲೂ ಜಿಂಕೆ ಅಗತ್ಯನೇ ಇಲ್ಲ. ನಾನು ಡೈರೆಕ್ಟ್ ಆಗಿ ಬೇಟೆ ಆಡ್ತೀನಿ.